అని అతనికి ఇమ్మానుయేల్ అని పేరు పెట్టును అంటా ఉన్నాడు. ನೋಡು ಪ್ರತಿ ಮಕ್ಕಳು ಈ ಒಂದು ಮಾತು ಹಲವಾರು ಭಾಗದಲ್ಲಿ ಒಂದು ಪ್ರವಚನವನ್ನು ಪ್ರವಾಚಿಸಿದಂತ ಕಾರ್ಯ ನಾವು ನೋಡುತ್ತಾ ಇದ್ದೇವೆ. ಒಂದು ಕನ್ಯಕರು ಒಂದು ಶಿಶುಗೆ ಜನ್ಮ ಕೊಡುತ್ತಾ ಇದ್ರು. ಆ ಶಿಶುಗೆ ಇಮ್ಮಾನುಯೇಲ್ ಅಂತ ಹೆಸರಿಡುತ್ತಾ ಇದ್ದಾರೆ. ಈ ಮಾತು ಪ್ರತಿ ಮಕ್ಕಳೇ 700 ವರ್ಷದ ಕೆಳಗಡೆ 700 BC ಒಳಗೆ ಈ ಮಾತು ಬರೆಯಲ್ಪಟ್ಟಿರುತ್ತಾ ಇದೆ. ಯೆಶಾಯನ ದೈವ ಸೇವಕನಾದಂತ ಆ ಪ್ರವಾದಿ ಮುಖಾಂತರ ಈ ಮಾತು ಬರೆಯಲ್ಪಟ್ಟಿರುತ್ತಾ ಇದೆ. ಒಂದು ಕನ್ಯಕೆಗೆ ಒಂದು ಶಿಶು ಹುಟ್ಟುತ್ತಾ ಇದ್ದನು. ಆತನು ಆ ಹೆಸರು ಬಂದು ಇಮ್ಮಾನುಯೇಲ್ ಆಗಿರುತ್ತಾ ಇದ್ದನು. ಇಮ್ಮಾನುಯೇಲ್ ಅಂತ ಮಾತಿಗೆ ಅರ್ಥ ಬಂದು ದೇವರು ನಮ್ಮ ಸಂಗಡ ಸದಾಕಾಲ ಇರುವ ದೇವರಾಗಿದ್ದಾನೆ. ದೇವರು ಮಕ್ಕಳೇ, ನಮ್ಮ ದೇವರು ನಮ್ಮ ಜೊತೆಗಾರನಾಗಿರುತ್ತಾ ಇದ್ದನು. ಇವತ್ತಿನ ಆಲೋಚನೆ ಮಾಡ್ತಾ ಇದ್ದೇನೋ, ನನ್ನ ಜೀವಿತದಲ್ಲಿ ನಾನು ಒಬ್ಬಟ್ಟನಾಗಿರುತ್ತಾ ಇದ್ದೇನೆ. ನನಗೆ ಯಾರು ಸಹಾಯ ಮಾಡುತ್ತಾ ಇಲ್ಲ. ನನ್ನ ಕುಟುಂಬ ಒಬ್ಬಟ್ಟನಾಗಿರುತ್ತಾ ಇದೆ. ನನ್ನ ಜೀವಿತದಲ್ಲಿ ಯಾರು ನನಗೆ ಸಹಾಯ ಮಾಡುತ್ತಾ ಇಲ್ಲ. ದಿಕ್ಕಿನ ಪರಿಸ್ಥಿತಿಯಲ್ಲಿ ಇರುತ್ತಾ ಇದ್ದೇನೆ ಅಂತ ಒಂದು ವೇಳೆ ನೀವು ನಿರಾಶೆಯಲ್ಲಿ ಇರುತ್ತಾ ಇದ್ರೆ ನೆನಪಿಡ್ಕೋಬೇಕು ಮಕ್ಕಳೇ, ನಮ್ಮ ದೇವರು ಆತನ ಮಕ್ಕಳನ್ನ ಬಿಡುವ ದೇವರಲ್ಲ. ನಮ್ಮ ದೇವರು ನಮ್ಮ ಕೈ ಬಿಡುವ ದೇವರಲ್ಲ. ಖಂಡಿತವಾಗಿ ಬೈಬಲ್ ಮಾತಾಡುತ್ತಾ ಇದೆ. ತನ್ನ ಮಕ್ಕಳನ್ನು ಮರೆಯಬಹುದು, ಆದ್ರೆ ನಮ್ಮ ದೇವರ ಕರೆದಾತನು ನಂಬಿಕೆಸ್ಥರಾಗಿರುತ್ತದೆ. ಎಷ್ಟುವರೆಗೆ ನಮ್ಮ ಸಂಗಡ ಇರ್ತಾ ಇದ್ದನು. ದೇವರ ಮಕ್ಕಳೇ, ಕುಟುಂಬದಲ್ಲಿ ನಮ್ಮ ಅಕ್ಕ ತಂಗಿಗಳಾಗಿದ್ರೆ ಅವರಿಗೆ ಪ್ರತಿ ಮಕ್ಕಳು 70-80 ವರ್ಷ ನಮ್ಮ ಸಂಗಡ ಇರುತ್ತಾ ಇದ್ದಾರೆ. ಮನುಷ್ಯನ ಒಂದು ಪ್ರಮಾಣ ಅರಿವಿತ ಬಂದು 70-80 ಆಗಿರುತ್ತಾ ಇದೆ. ಅದಾದ ನಂತರ ನಾವು ಖಂಡಿತವಾಗಿ ಹೋಗ್ಲೇಬೇಕಾಗಿರುತ್ತಾ ಇದೆ. ಆದ್ರೆ ದೇವರಿಗೆ ಸ್ತೋತ್ರ. ನಮ್ಮ ದೇವರು ಯಾರವಾಗ ಎಲ್ಲರೂ ಕೈ ಬಿಟ್ಟಿದ್ರು ಕೂಡ ನಮ್ಮ ದೇವರು ಯುಗದ ಕಡೆವರೆಗೆ ಸದಾ ನಮ್ಮ ಸಂಗಡ ಇರುವ ದೇವರಾಗಿರುತ್ತಾರೆ. ಆತನು ಕೈ ಬಿಡುವ ದೇವರಲ್ಲ. ನಮ್ಮನ್ನು ಕೈ ಹಿಡಿದುಕೊಳ್ಳೋದಾದ್ರೆ ಖಂಡಿತವಾಗಿ ನಮ್ಮ ದೇವರು ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ಮಾತಾಡುತ್ತಾ ಇದ್ದನು, ಕಾರ್ಗತ್ತಲಲ್ಲಿ ನಾನು ನಡೆದರೂ ಕೂಡ ನನಗೆ ಅಪಾಯ ಬರುವುದಿಲ್ಲ.